ನಮಸ್ಕಾರ, ನಾನು ಅರ್ಚನಾ ಕೊಟ್ಟಿಗೆ. ರಕ್ಕಸಪುರದೋಳು ಸಿನಿಮಾದಲ್ಲಿ ನಾನು ಪಾರ್ವತಿ ಅನ್ನೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಇದಕ್ಕಿಂತ ಮುಂಚೆ ರವಿ ವರ್ಮಾ ಮಾಸ್ಟರ್ ಜೊತೆ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೆ. ಮೇ ಬಿ ಅವರು ಕತೆ ಕೇಳಿದಾಗ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಅನಿಸಿ ನನ್ನ ಇದೇ ಆಫೀಸಿಗೆ ಕರೆಸಿದ್ರು. ನನಗೂ ಕತೆ ಕೇಳಿದಾಗ ತುಂಬ ಇಷ್ಟ ಆಗಿ ಒಪ್ಕೊಂಡು. ನಾನು ನನ್ನಮ್ಮ ಸೂಪರ್ ಸ್ಟಾರಲ್ಲಿದ್ದೆ. ಆಗ ನಂದು ಅಮ್ಮ ಸ್ಟೇಟಸ್ ಹಾಕಿದ್ರು. ಆಗ ಗಾಂಧಿ ಅಣ್ಣ ಆ ಸ್ಟೇಟಸ್ ನೋಡಿ ಶಿವು ಅಣ್ಣಂಗೆ ಹೇಳಿದ್ರು. ಶಿವು ಅಣ್ಣ ಆಡಿಷನ್ ಮಾಡಿದರು. ಶಿವು ಅಣ್ಣ ರವಿ ಸರ್ಗೆ ಹೇಳಿದ್ರು. ರವಿ ಸರ್ನನ್ನು ಹೊಸ ಕತೆ ನಾವು ಮಾಸ್ಟರೆಲ್ಲ ಕೇಳ್ತಾ ಇದ್ದೋ, ಅದು ಚೆನ್ನಾಗಿದೆ, ಇದು ಸಕ್ಸಸ್ ಆಗುತ್ತೆ ಅಂತ ನಾವೂ ರವಿಯವರು ಸೇರಿ, ಡೈರೆಕ್ಟರ್ ರವಿ ವರ್ಮಾ ಸರ್ ಸೇರಿ ಮಾಡು ಗುರು ಅಂತ ಹೇಳಿದ್ದು. ಆಮೇಲೆ ಆಯಿತು ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ಕೈ ಹಾಕಿದ್ದಾರೆ. ಅದೇ ನಮ್ಮ ಪ್ರೇಮ್ ಸರ್ ಹತ್ರ ನಾವು ವರ್ಕ್ ಮಾಡ್ತಿದ್ದ KD ಸಿನಿಮಾ ವರ್ಕ್ ಮಾಡುವಾಗಲೇ ನಮ್ಮ ಡೈರೆಕ್ಟ್ರು ಡೈರೆಕ್ಷನ್ ಮಾಡಿರೋವಂಥ ಸಿನಿಮಾ ರವಿ ಸರಂಗ್ ಅವರು. ಅವ್ರ ಜೊತೆ ನಾವು ಕೆಲಸ ಮಾಡುವಾಗಲೇ ಈ ಸಿನಿಮಾ ಮಾತುಕತೆ ಎಲ್ಲ ನಡೀತಾ ಇತ್ತು. ಈ ಕಥೆನ ಕೇಳಿ ರವಿ ವರ್ಮಾ ಮಾಸ್ಟರ್ ಇದನ್ನು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವಾಗಿಂದನೇ ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದ್ದ ನಾವು ಜೊತೆಗೆ. ಹಾಗೆ ಇದು ಪಕ್ಕಾ ಒಂದು ಕ್ಯಾಸ್ಟಿಂಗ್ ಅಂತ ಅಂದರೆ ಇದು ರಾಜ್ಬಿ ಶೆಟ್ಟಿ ಸರ್. ಯಾಕೆಂದರೆ ತುಂಬ ನ್ಯಾಚುರಲ್ ಆಗಿರೋವಂಥ ಸಿನಿಮಾ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ತುಂಬ ನ್ಯಾಚುರಲ್ ಸ್ಕ್ರಿಪ್ಟ್ಗಳನ್ನೇ ಅವ್ರು ಜಾಸ್ತಿ ಚೂಸ್ ಮಾಡೋದು. ಅವ್ರ ಕೆರಿಯರ್ ನೋಡ್ಕೊಬಂದರೆ ಆಮೇಲೆ ಅವ್ರು ತುಂಬ ಇಷ್ಟಪಡೋದು ಆ ಥರ ಒಂದು ಪ್ಯಾಟ್ರನ್ನು ರಾಜ್ಬಿ ಶೆಟ್ಟಿ ಸರ ಅಲ್ಲಿಂದ ನಾಯಕರಾಗಿ ಸೆಲೆಕ್ಟ್ ಆದರು. ಹಾಗೆ ರೈಟಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ರಕ್ಕಸಪುರದೋಳು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಏನು ಅಂದ್ಕೊಂಡೆ ಅಂತಂದರೆ, ನಾನು ರವಿ ಜೊತೆ ಟ್ರಾವೆಲ್ ಮಾಡ್ತಾಯಿದ್ವಿ. ಒಂದು 2-3 ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. 3 ಲೈನ್ ಹೇಳಿದರು. 3 ಲೈನ್ ಹೇಳಿದಾಗ ಅದರಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು ಲೈನ್ ಇದು. ಕೇಳ್ತಿದ್ದಂಗೆ ಸರಿ ಇದ್ರ ಮೇಲೆ ಕೂತ್ಕೊಂಡು ವರ್ಕ್ ಮಾಡು ಅಂತ ಅಂದೆ. ವರ್ಕ್ ಮಾಡ್ತಾ ಅವ್ರು ಏನು ಮಾಡಿದ್ರು ಅಂದರೆ ಸೀದಾ ಹೋಗಿ ರಾಜ್ ಸರ್ಗೆ ಹೋಗ್ಬಿಟ್ಟು ಲೈನ್ ಹೇಳಿದ್ರು. ರಾಜ್ ಸರ್ ಲೈನ್ ಹೇಳಿದ ತಕ್ಷಣ ರಾಜ್ ಸರ್ ಇಷ್ಟಪಟ್ಬಿಟ್ರು. ಯಾವಾಗ ರಾಜ್ ಸರ್ ಇಷ್ಟಪಟ್ಟು ಓಕೆ ಅಂತಂದರು, ಅಲ್ಲಿಂದ ನಮಗೆಲ್ಲರೂ ಒಂದು ಜೋಶ್ ಬಂತು. ಅಂದರೆ ರಾಜ್ ಸರ್ರೇ ಇದನ್ನು ಓಕೆ ಅಂತ ಹೇಳಿದ ಮೇಲೆ ಇನ್ನು ಹೆಂಗಿರ್ಬೋದು ಅನ್ನೋದು ನಾವು ಯೋಚನೆ ಮಾಡಿಕೊಂಡು ತಿರ್ಗೆಲ್ಲ ಯಾವ ರೀತಿ ಆಗ್ಬೋದು ಅಂತ, ಹೆಂಗಿರ್ಬೋದಲ್ಲ ಯಾವ ರೀತಿ ಆಗ್ಬೋದು ಸಿನಿಮಾ ಅಂತ ಯೋಚನೆ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟಾರ್ಟ್ ಮಾಡಿದ ಜರ್ನಿನೇ ನಮ್ಮ ರಕ್ಕಸಪುರದೋಳು. ನನಗೆ ಸಿನಿಮಾಗೆ ಕಾಸ್ಟ್ ಮಾಡಿದಾಗ ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ನನಗೆ ಟೈಟಲ್ ಇನ್ನೂ ಗೊತ್ತಿರಲಿಲ್ಲ. ನಾನು ಏನೋ ಚಿಕ್ಕದಾಗಿ ಇಡ್ತಾರೆ ಅಂದ್ಕೊಂಡೆ. ನಾನೇನೋ ಇಲ್ಲಿ ಕಂಪ್ಲೇಂಟ್ ಮಾಡೋ ಥರ ಇದೆ. ಬಟ್ ರಕ್ಕಸಪುರದೋಳು ಅಂತ ಕೇಳಿದಾಗ ಓಹೋ ರಕ್ಕಸಪುರದೋಳು ಅಂತ ಅನ್ನಿಸ್ತು. ಅದರಲ್ಲಿ ಏನು ಅರ್ಥ ಆಗುತ್ತೋ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ರಕ್ಕಸಪುರದೋಳು ಅನ್ನೋ ಆ ಟೈಟ್ಲು ನಾವು ಫಸ್ಟು ಚೂಸ್ ಮಾಡಿದಾಗ ಆಡಿಯನ್ಸ್ ಏನು ಅನ್ಕೋತಾರೆ, ಇದು ಯಾವುದೋ ಒಂದು ರೌಡಿಸಮ್ ಸಬ್ಜೆಕ್ಟು ಇಲ್ಲ ಮಾಸ್ ಸಬ್ಜೆಕ್ಟು ಆ ಥರ ಅನ್ಕೋತಾರೆ. ಬಟ್ ಇದು ಒಂದು ಊರಲ್ಲಿ ನಡೆಯುವಂಥ ಒಂದು ಈ ಮಾದೇಶ್ವರಂ ಬೆಟ್ಟ, ಈ ಕೊಳ್ಳೇಗಾಲ, ಆ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಕತೆ ಇದು. ಯಾಕಂದರೆ ಈ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಈ ನಡೆಯುವಂಥ ಕತೆ, ಅದನ್ನು ನಾವು ಫುಲ್ಲು ಪ್ರೊಡ್ಯೂಸರು ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾವ ಪ್ರಾಂತ್ಯದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೊಳ್ಳೇಗಾಲ ಬ್ಯಾಕ್ಡ್ರಾಪಲ್ಲಿ ಮಾಡೋದು. ಆ ಊರಲ್ಲಿ ಇರೋ ಒಬ್ಬ ರಕ್ಕಸನ ಕತೆ ಇದು. ಆ ರಕ್ಕಸ ರಾಜ್ಬಿ ಶೆಟ್ಟಿ ಸರ ಇಲ್ಲ ಬೇರೆಯವರ ಇನ್ನೊಬ್ರು ಯಾರೋ ಇದ್ದಾರಾ ಅಂತ ಅಂದ್ಬಿಟ್ಟು ಅದು ಸಿನಿಮಾದಲ್ಲಿ ನೋಡಬೇಕು. ರಕ್ಕಸಪುರದ ಟೈಟಲು ಇದು ಬಂದು ನಮ್ಮ ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಇಟ್ಟಿದ್ದಂಥ ಒಂದು ಟೈಟ್ಲು. ಯಾವ ಥರ ಅಂದರೆ ಕತೆ ಒಳಗಡೆ ನಾವು ಯಾವುದೋ ಒಂದು ವರ್ಕಿಂಗ್ ಟೈಟಲ್ ಅಂತ ಇಟ್ಕೊಂಡು ಮಾಡ್ತಾಯಿದ್ವಿ. ಅದ ನಂತರ ಕತೆ ಸ್ಕ್ರೀನ್ ಪ್ಲೇ ಎಲ್ಲ ಯಾವಾಗ ಕಂಪ್ಲೀಟ್ ಆಯಿತು, ಸೊ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಉಟ್ಕೊಂಡಿದ್ದ ಟೈಟ್ಲು ಅಂದರೆ ರಾಕ್ಷಸ ಅನ್ನೋನೇ ಇದರಲ್ಲಿ ಮೇನ್ ಪಾತ್ರ ಇರೋದ್ರಿಂದ ಆ ರಾಕ್ಷಸ ಇರೋ ಊರಿಗೆ ರಕ್ಕಸಪುರದೋಳು ಅಂತ ಇಡ್ಬೋದು ಅಂತ ಆ ಟೈಟಲ್ನ ಇಟ್ಟಿರೋದು. ಶೋಭಾ ತನಗೆ ಬಲವಾಗಿ ರಾಣಿಂದ ಹೊಡೆದಿದ್ದಾರೆ. ರಕ್ಕಸಪುರದೋಳು ಅನ್ನೋ ಟೈಟ್ಲಿಗಿಂತ ಫಸ್ಟು ನನಗೆ ಈ ಸಿನಿಮಾ ಬಗ್ಗೆ ಹೇಳಿದ್ರು. ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ ನೀವು ಅನ್ನೋ ಒಂದು ಇದು. ಆಮೇಲೆ ಇನ್ನೊಂದು ಏನಂದರೆ ರಕ್ಷಿತಾ ಮೇಡಮ್ ರೆಫರ್ ಮಾಡಿದ್ದು ಅಂತ. ಅವರು ನಮ್ಮ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿದ್ದಾರೆ. ನೋಡಿಬಿಟ್ಟು ರವಿ ಸರ್ಗೆ ಹೇಳಿರೋದು, ಅವ್ರನ್ನ ಕರೆಸ್ಬಿಟ್ಟು ಒಂದ್ಸಲಿ ಮಾತಾಡು ಅಂತ. ಅವರು ಮಾತಾಡಿದ್ಮೇಲೆ ನಮಗೆ ಕ್ಯಾರೆಕ್ಟ್ರು ಈ ಅದ್ಭುತವಾಗಿ ಕ್ಯಾರೆಕ್ಟ್ರು ಅಂತಲೂ ಗೊತ್ತಿಲ್ಲ ನಮಗೆ. ಇದು ಒಂದು ಪಾತ್ರ ಮಾಡ್ತಾಯಿದ್ದೀರಾ ಅಂತಂದರು. ಬಟ್ ನೆಕ್ಸ್ಟು ಸ್ಟೋರಿ ನರೇಷನ್ ಕೇಳಿದ್ಮೇಲೆ ಆಮೇಲೆ ನೆಕ್ಸ್ಟು ರಿಹರ್ಸಲ್ಗೆ ಹೋದಾಗ ರಿಹರ್ಸಲೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಮಗೆ ಕೊಟ್ಟಿರೋ ಪಾತ್ರ ತುಂಬ ತೂಕವಾಗಿದೆ ಅಂತ, ಇದನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಅನ್ನೋ ಒಂದು ಇದು ಬಂತು. ರಕ್ಕಸಪುರದೋಳು ಅಂತ ಮೈಂಡಿಗೆ ಬಂದ ತಕ್ಷಣ ಇದೊಂದು ಅಂದರೆ ರಕ್ಕಸ ಅಂದರೆ ರಾಕ್ಷಸಪುರ ಅಂದರೆ ಒಂದು ಊರು. ಇದರಲ್ಲಿ ನಡೀತಾ ಇರೋಂಥ ಕತೆ 100% ಇದೊಂದು ಪೇಪರ್ ಸರಿಯಾಗಿ ಚೆಕ್ ಮಾಡ್ತೀಯಾ? ಇವರೆಲ್ಲ ಸಬ್ ಇನ್ಸ್ಪೆಕ್ಟ್ರು ಇವರೇ ಕಣ ಸುಮ್ಕಿರಡ. ಏನ್ರಿ HK, ಈ ಊರಲ್ಲಿ ಕ್ರೈಮ್ ರೇಟ್ ಎಲ್ಲ ಭಾಳ ಕಮ್ಮಿ ಅಂತೆ. ರಕ್ಕಸಪುರದೋಳು ಟೈಟ್ಲ್ ಫಸ್ಟ್ ಕೇಳಿದ ತಕ್ಷಣ ನಮ್ಗೆ ಅನಿಸಿದ್ದೇನಂತಂದರೆ ಏನೋ ಒಂದು ಹೊಸ ಥರ ಯೂನಿಕ್ ಆಗಿದೆ, ಒಂಥರ ಊರಿನ ಹೆಸರು ಅಂತ ಅಂದ್ಕೊಂಡು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ನಾವು ಇದು ಫಸ್ಟ್ ಅಂದ್ಕೊಂಡಿದ್ದು ಟೆಂಟೇಟಿವ್ಲಿ ಓನ್ಲಿ ಫಾರ್ ದ ರೈಟಿಂಗೋಸ್ಕರ ನಾವು ಒಂದು ರಕ್ಕಸಪುರದೋಳು ಅಂತ ಒಂದು ಊರ ಹೆಸರು ಬರ್ಕೊಂಡು ಇಟ್ಕೊಂಡಿದ್ವಿ. ಬಟ್ ಫೈನಲಿ ಹೋಗ್ತಾ ಅದೇ ಒಂದು ನಮಗೆ ಸಿನಿಮಾ ಟೈಟ್ಲಿಗೆ ಚೆನ್ನಾಗಿ ಅಂದರೆ ಕೂಡಿ ಬಂತು ಅದೆಲ್ಲ. ಅದರಿಂದ ನಾವು ರಕ್ಕಸಪುರದೋಳು ಅಂತಲೇ ಇಟ್ಕೊಂಡ್ವಿ.
ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಆ್ಯಂಡ್ ನಾನು ಅವ್ರ ಇಂಟರ್ವ್ಯೂಸು ಆ್ಯಂಡ್ ಅವ್ರ ಸಿನಿಮಾ ಎಲ್ಲ ನೋಡಿದ್ದೀನಿ. ಆ್ಯಂಡ್ ಎದುರುಗಡೆನೂ ಅವ್ರು ಅಷ್ಟೇ ತರಲೆ ಆ್ಯಂಡ್ ಅಷ್ಟೇ ಬ್ರಿಲಿಯಂಟ್ ಅಂತ ಅನಿಸುತ್ತೆ. ಒಂದೊಂದು ಯಾವ್ದಾದ್ರು ಸಿಂಪಲ್ ಯಾವುದೋ ಕ್ವೆಶನ್ ಕೇಳಿದ್ರೆ ಒಂದೊಂದು ಆನ್ಸರ್ ಎಷ್ಟು ಡೀಪಾಗಿರುತ್ತೆ ಅಂದರೆ ನನಗೊಂದು 2-3 ದಿನ ಆದಮೇಲೆ ಅರ್ಥ ಆಗುತ್ತೆ, ಓ ಇದನ್ನು ಅವ್ರು ಹೇಳಿದ್ದು ಅಂತ. ಅವರಷ್ಟು ಬ್ರಿಲಿಯಂಟು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನನಗೆ ಅಂದರೆ ಅವರು ಒಂದು ಒಗಟ್ಟು ಕೇಳಿದರು, ಇದು ಕುಟ್ಟಿದ್ರೆ ಊರು ತುಂಬ ಮಕ್ಕಳು ಏನು ಅಂತ. ಆವಾಗ ಸ್ವಲ್ಪ ಯೋಚನೆ ಬಂತು, ಅದು ಆಮೇಲೆ ಗೊತ್ತಾಯಿತು ಅದು ಬೆಳ್ಳುಳ್ಳಿ ಅಂತ. ನನ್ನ ಭಾಗ್ಯ ಅನ್ಬೇಕಾಯಿತು, ಅನ್ಬೋದು ಅವ್ರ ಜೊತೆ ಮಾಡಿದ್ದು. ಆಮೇಲೆ ನಮ್ಮ ರವಿವರ್ಮ ಅವರು ನನಗೆ ಚಾನ್ಸ್ ಕೊಟ್ಟಿದ್ದು ನನ್ನ ಫಸ್ಟು ನನ್ನ ಜೀವನದಲ್ಲಿ ಒಂದು ಅದ್ಭುತ ಇದು ಅಂತ ಅನ್ಕೊಳ್ತೀನಿ ಸರ್. ರಾಜ್ಬಿ ಶೆಟ್ಟಿ ಸರ್ ಇರೋದು ತುಂಬ ವರ್ಸಟೈಲ್ ಆ್ಯಕ್ಟ್ರ್ ಅವರು. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗುತ್ತೆ ಅಂದರೆ, ಒಂದು ಮಂಗಳೂರು ಬ್ಯಾಕ್ಡ್ರಾಪು ಬರೀ ಅಲ್ಲೇ ನೋಡಿರ್ತಾರೆ ಜನ, ಈ ಬ್ಯಾಕ್ಡ್ರಾಪಲ್ಲಿ ನೋಡಬೇಕು ಅನ್ನೋದೇ ನಮ್ಮ ಆಸೆ. ಇಲ್ಲತ್ತಿಲ್ಲ ತುಂಬ ರೆಗ್ಯುಲರು ನಾವು ಟಚ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದು. ಆಮೇಲೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಭಾಷೆ ಆಗಿರ್ಬೋದು, ಅವ್ರು ಕಮ್ಯುನಿಕೇಟ್ ಮಾಡೋ ಅಂಥ ರೀತಿ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ ಈ ಸಿನಿಮಾ. ಕತೆ ಎಲ್ಲ ರೆಡಿ ಆದಮೇಲೆ ರಾಜ್ಬಿ ಶೆಟ್ಟಿ ಸರ್ಗೆ ಹೋಗಿ ಕತೆ ಹೇಳಿದ್ದು. ಕತೆ ಹೇಳಿದಾಗ ಅವರು ಈ ಪಾತ್ರ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಈ ಕತೆ ಅನ್ನೋದು ಸಿನಿಮಾ ಅನ್ನೋದು ಶುರುವಾಗಿದ್ದು. ಸೊ ಪಾತ್ರ ಹೇಳ್ಬೇಕಾದ್ರೆ ಹೇಳಿದೆ, ಸರ್ ನೀವು ಇದುವರೆಗೂ ಮುಂಚೆ ಏನು ಮಾಡಿದ್ರಿ ಅದೆಲ್ಲ ಯಾವುದೂ ಇರೋಲ್ಲ ಸರ್, ಹೊಸ್ದಾಗಿ ಒಂದು ಪಾತ್ರ ಇರುತ್ತೆ ಅಂತ ಹೇಳಿದಾಗ, ಸರಿ ನೀವು ಫಸ್ಟ್ ಕತೆ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಹೇಳಿ ಆಮೇಲೆ ಒಂದು ವರ್ಷ ನೋಡೋಣ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ ಬಂದ್ಬಿಟ್ಟು ಒಂದು ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೋಗಿ ಹೇಳಿದಾಗ ಅವ್ರು ತುಂಬ ಇಷ್ಟ ಆಯಿತು. ಇಷ್ಟ ಆಗಿದ ತಕ್ಷಣ ಅವರು ಓಕೆ ಅಂದರು. ನೆಕ್ಸ್ಟ್ ಡೈಲಾಗ್ ವರ್ಷನ್ ಮಾಡ್ಕೊಂಬನ್ನಿ, ಮತ್ತು ಮಿಕ್ಕಿದೇನು ಪ್ರೋಸೆಸ್ ಇದೆಯೋ ನೋಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಫಸ್ಟ್ ನಾನು ನಂಬಿರಲಿಲ್ಲ ಆ್ಯಕ್ಚುಲಿ. ಏನೋ ಅಂದರೆ ಶಾರ್ಟ್ ಫಿಲಮ್ ಚೆನ್ನಾಗಿ ಆಗ್ತಿದೆ, ಅದಕ್ಕೋಸ್ಕರ ಸುಮ್ಮನೆ ಕರೆಸ್ಬಿಟ್ಟು ಮಾತಾಡೋಣ ಅಂತ ಮಾತಾಡಿರ್ತಾರೆ. 100% ಇದೆ ನಮಗೆ ಸಿಗಲ್ಲ ಅಂತ ಫಸ್ಟ್ ಮೀಟಿಂಗಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ನೆಕ್ಸ್ಟು ಯಾವಾಗ ಕತೆ ಕರೆದ್ಬಿಟ್ಟು ಕತೆ ನರೇಷನ್ ಕೊಟ್ಟು ನೆಕ್ಸ್ಟು ರಾಜ್ ಸರ್ ಜೊತೆ ರಿಹರ್ಸಲ್ ಇದೆ ಬನ್ನಿ ಅಂದಾಗ ಭಯ ಸ್ಟಾರ್ಟ್ ಆಯಿತು. ಬಟ್ ಅಲ್ಲಿ ಹೋದ ತಕ್ಷಣ ಅವ್ರ ಹತ್ರ ಮಾತಾಡ್ತಿದ್ದಂಗೆ ಆ ಭಯ ಎಲ್ಲ ಕಂಪ್ಲೀಟಾಗಿ ಹೊಡೆದು ನೆಕ್ಸ್ಟು ಆ್ಯಕ್ಟ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಯ್ತು ಹೊರತು ಅದೆಲ್ಲ ಮರ್ತೋಗ್ಬಿಡ್ತು. ಅದೊಂದು ಅಂದರೆ ಅವರೊಂಥರ ಸಿನಿಮಾ ಭಂಡಾರ ಇದ್ದಂಗೆ, ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅವರು. ಅವ್ರ ಹತ್ರ ಅಟ್ಲೀಸ್ಟ್ ಸಿನಿಮಾ ಬಗ್ಗೆ ಒಂದು ಸಜೆಷನ್ನ ತೊಗೊಬೇಕು, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅದನ್ನು ನೋಡಬೇಕು ಅನ್ನೋದೊಂದು ಆಸೆ ಎಲ್ಲರಿಗೂ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡ್ತಾ ಅದನ್ನು ಕಲಿಯೋದಿದೆಯಲ್ಲ, ಅದನ್ನು ನೋಡೋದಿದೆಯಲ್ಲ, ಅದೆಲ್ಲೋ ಒಂದು ಕಡೆ ನಮಗೆ ತುಂಬ ಹೆಲ್ಪ್ ಆಯಿತು, ಸಿಕ್ಕಿತ್ತು. ನಿರ್ಮಾಣ ನನಗೇನು ಭಾರ ಅಂತ ಏನು ಅಂತ ಅನಿಸಿಲ್ಲ. ಬಟ್ ಏನಂತಂದರೆ ನನ್ನ ಒಂದು ಹೊಸ ಪ್ರಯತ್ನ ಅಂತ ಅನಿಸಿದೆ. ಆ್ಯಕ್ಚುಲಿ ಇವಾಗ ಆ್ಯಕ್ಷನ್ ಸ್ಟಂಟ್ ಮ್ಯಾನ್ ಆಗಿ ನಾನು ವರ್ಕ್ ಮಾಡಿರೋದು ಒಂದು ಹೊಸ ಪ್ರಯತ್ನ. ಅದಾದಮೇಲೆ ಆ್ಯಕ್ಷನ್ ಡೈರೆಕ್ಟರ್ ಆಗಿದ್ದು ಒಂದು ಹೊಸ ಪ್ರಯತ್ನ. ತಿರ್ಗಾದಾದ್ಮೇಲೆ ಡೈರೆಕ್ಟರ್ ಆಗಿದ್ದು ಒಂದು ಹೊಸ ಪ್ರಯತ್ನ. ತಿರ್ಗಾದಾದ್ಮೇಲೆ ಬಾಲಿವುಡ್ಡಲ್ಲಿ ಕೆಲಸ ಮಾಡಿದ್ದು ಒಂದು ಹೊಸ ಪ್ರಯತ್ನ. ಅದಾದಮೇಲೆ ಇವಾಗ ನಿರ್ಮಾಣ ಸಂಸ್ಥೆ ಮಾಡ್ತಾ ಇರೋದು ಇದು ಒಂದು ಹೊಸ ಪ್ರಯತ್ನ. ಇವಾಗ ಇಷ್ಟು ಜಾಗದಲ್ಲಿ ಭಗವಂತ ಒಂದು ಸಕ್ಸಸ್ ತೊಗೊಂಬಂದು ಕೊಟ್ಟಿದ್ದಾನೆ. ಇದರಲ್ಲೂ ಅಷ್ಟೇ ಅಪ್ ಆ್ಯಂಡ್ ಡೌನ್ ಏನಾದ್ರು ಇದ್ದರೆ ಅದು ನೀವುಗಳು ಯಾವ ರೀತಿ ನಮ್ಮನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹೊಸ ಪ್ರಯತ್ನ ಪಟ್ಟಿದ್ದೀವಿ, ನೋಡಿ ನಿಮ್ಗೇನು ಅನಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಫಸ್ಟ್ ಶಾರ್ಟೇ ನನಗೆ ಯೂಶಲಿ ಎನಿ ಸೆಟ್ ನಾನು ಹೋದಾಗ ಫಸ್ಟ್ ಡೇ ಫುಲ್ ಒಂಥರ ಭಯ ಆಗೋಗುತ್ತೆ ನನಗೆ. ಆಮೇಲೆ ಅಲ್ಲಿ ವರ್ಕಿಂಗ್ ಡೈನಾಮಿಕ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಸೆಕೆಂಡ್ ಡೇಯಿಂದ ಸ್ಮೂತಾಗಿರುತ್ತೆ. ಫಸ್ಟ್ ಡೇನೇ ಸಿಂಪಲ್ ಶಾರ್ಟ್ ಇದ್ದಿದ್ದು ನಂದು. ಬಟ್ ನಾನು ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದ್ದೆ. ಕಾರ್ ಜಂಪಿಂಗ್ ಇದೆ, ಅದನ್ನು ಕಾರ್ ಜಂಪಿಂಗ್ ಇದೆ. ಅದರಲ್ಲಿ ನಾವು ರವಿವರ್ಮ ಅವರೆಲ್ಲ ಇದ್ದೋ ಅಲ್ಲಿ ಕ್ಯಾಮ್ರಾ ತೊಗೊಂಡು ಆ ಜಂಪಿಂಗ್ನ ನಾನು ರಾತ್ರಿನೂ ಎದುರ್ಕೋತೀನಿ, ನಮ್ಮ ಹತ್ರನೇ ಬಂದ್ಬಿಡ್ತು. ಆ ಥರ ಮಾಡಿದ್ರು, ಸೂಪರಾಗಿದೆ. ಅದಕ್ಕೋಸ್ಕರ ಅಂದರೆ ಅವ್ರದ್ದು ನನ್ನ ಮೂಮೆಂಟು ಅಂದರೆ ನಾವು ಶೂಟಿಂಗ್ ಅಂತಲೇ ಅನಿಸ್ಲಿಲ್ಲ ನಿಮಗೆ, ನಾವು ಆಟ ಆಡಿಕೊಂಡು ಖುಷಿಯಾಗಿದ್ವಿ. ಇದೆ ಸರ್, ಇದೆ. ನಾನು ಅವರೊಂದು ಡೈಲಾಗ್ ಕೇಳಬೇಕಾಯ್ತು, 1-2 ಸಲ ತಪ್ಪು ಮಾಡಿದೆ. ವೆಂಕಟೇಶ್ ಹೆದರಬೇಡಿ, ನೀವು ಮಾಡ್ತೀರಾ ಅಂತ ಅವರು ಉತ್ಸಾಹ ಕೊಟ್ಟು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ರಾಜು ಶೆಟ್ಟಿ ಅವರು. ಯಾಕಂದರೆ ಟೀಸರಲ್ಲಿ ಒಂದು 4 ಲೈನ್ಸು ಡೈಲಾಗ್ ಬರೆದಿದ್ದು. ಅದಕ್ಕೆ ಆ ಡೈಲಾಗ್ ಬರೆದಾಗ್ಲೇ ಇದು ಪಕ್ಕ ಟೀಸರ್ ಮೆಟೀರಿಯಲ್ ಅಂತಲೇ ನಾವು ಎತ್ತು ಮಡಗಿದ್ದು ಆ ಪೋರ್ಷನ್ನ. ಅದಾಗೆ ನಾವು ಟೀಸರ್ಗೆ ನಾವು ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಲೆವೆಲಲ್ಲಿ ಅದು ಏನು ವೈಬಲ್ ಇತ್ತೋ ಅದು ಹಾಗೆ ಇದೆ. ಹಸಿರು ತುಂಬಿದ ಊರಲ್ಲಿ ಉಸಿರು ಅರಸಿ ಬಂದವನೇ ಅನ್ನೋದು ಒಂದು ಲೈನ್ ಏನು ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಟೀಸರು ಆ ವೈಬು ಹಾಗೆ ಇದೆ. ಆಮೇಲೆ ಎಲ್ಲ ಕಡೆ ತುಂಬ ರೆಸ್ಪಾನ್ಸ್ ಇದೆ. ಯಾಕಂದರೆ ನಾನು KD ಸಿನಿಮಾ ಡೈಲಾಗ್ ಬರ್ದಾಗ್ಲೂ ಏನೋ ಮಾಸು ಆ ಥರ ಬರೀತಾನೆ ಅಂತ ಇದ್ರು. ಬಟ್ ಈ ಸಿನಿಮಾ ಡೈಲಾಗ್ ಅವೆಲ್ಲ ಬಂದಾಗ ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರು, ಒಂದು ಡಾರ್ಕ್ ಕಾಮಿಡಿ, ಈ ಥರ ತುಂಬ ವರ್ಷನ್ಗಳನ್ನ ಟ್ರೈ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ರಾಜ್ಬಿ ಶೆಟ್ಟಿ ಸರ್ ಇದರಲ್ಲಿ ಪೊಲೀಸ್ ಪಾತ್ರ ಮಾಡಿರೋದೇ ನಮಗೊಂದು ಕಡಕ್ ಮೂಮೆಂಟ್ ಇದ್ರು. ಓಕೆ, ರಾಜ್ಬಿ ಶೆಟ್ಟಿ ಸರ್ಗೆ ಇದೊಂದು ಹೊಸ ಪಾತ್ರನೇ. ಸೊ ಪಾತ್ರನ ಯಾವಾಗ ನಾವು ಎಲ್ಲ ಡಿಸೈಡ್ ಮಾಡ್ಕೊಂಡು ಎಲ್ಲ ಇದು ಮಾಡಿದಾಗ ಎಲ್ಲ ಹೇಳಿದಾಗ ಇದಕ್ಕೆ ಪ್ರಾಮುಖ್ಯತೆ ಬಂದ್ಬಿಟ್ಟು ಅವರು ತುಂಬ ಕ್ಯಾಶುವಲ್ ಅಂದರೆ ರಿಯಾಲಿಟಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೆ ಆ್ಯಕ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಇರಲ್ಲ. ಅವ್ರು ಏನು ನ್ಯಾಚುರಲ್ ಆಗಿರುತ್ತೋ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಸೊ ನ್ಯಾಚುರಲಾಗಿ ಮಾಡಬೇಕಂದ್ರೆ ಫಸ್ಟ್ ಮೇನ್ ಥಿಂಗ್ ಬಂದ್ಬಿಟ್ಟು
ಈ ಡೈಲಾಗ್ಗಳನ್ನ ಕರೆಕ್ಟಾಗಿ ಆ ಸ್ಲಾಂಗಿಗೆ ಯಾವ ಕೊಲೆಗಳ ನಾವು ಏನು ಬ್ಯಾಕ್ಡ್ರಾಪ್ ತೊಗೊಂಡಿದ್ದೀವಿ ಆ ಸ್ಲಾಂಗಿಗೆ ಇಳಿಸ್ಬೇಕಾಗಿತ್ತು. ಸೊ ಅದನ್ನು ಇಳಿಸ್ಬೇಕು ಅಂದರೆ ನಮ್ಮ ಗಾಂಧಿ ಅಂತ ಮೀನ್ಸ್ ಕ್ರಾಂತಿ ಕುಮಾರ್ ಡೈಲಾಗ್ ರೈಟ್ರು ಅವ್ರನ್ನ ಇಟ್ಕೊಂಡು ಒಂದು 3 ವರ್ಷ ರೆಡಿ ಮಾಡಿಕೊಂಡು ಆಮೇಲೆ ತೊಗೊಂಡೋಗಿ ರೀಡಿಂಗ್ ಕೊಟ್ಟಿದ್ದು. ಆ ರೀಡಿಂಗೇ ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ನ್ಯಾಚುರಲಾಗಿ ಬಂದಿದೆ ಅನ್ನೋದೊಂದು ಫೀಲು ಅವ್ರಿಗೂ ಗೊತ್ತಾಯಿತು. ಅದಾದಮೇಲೆ ಅವರು ಒಪ್ಕೊಂಡು ನಾನು ಮಂಡ್ಯ ಲ್ಯಾಂಗ್ವೇಜ್ ಬ್ಯಾಕ್ ಡ್ರಾಪ್ ಆಗಿರೋದ್ರಿಂದ ನಾವು ಮಂಡ್ಯ ಜಿಲ್ಲೆಯವರು, ನಮಗೂ ಕೊಳ್ಳೇಗಾಲ ಲ್ಯಾಂಗ್ವೇಜ್ಗೂ ಅಷ್ಟು ನಂಟಿಲ್ಲ. ಅಂದರೆ ಕೇಳಿದ್ದೀವಿ ಬಟ್ ಮಾತಾಡೋ ಅಭ್ಯಾಸ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ಬ್ಯಾಕ್ ಡ್ರಾಪು ಕೊಳ್ಳೇಗಾಲ ಸೈಡಲ್ಲಿ ನಡೀತಾ ಇದ್ದಿದ್ದರಿಂದ ರಾಜ್ ಸರ್ರು ಎಲ್ಲೋ ಆಡು ಭಾಷೆ ಅಂದರೆ ಮಂಗಳೂರು ಲ್ಯಾಂಗ್ವೇಜ್ ಅಲ್ಲದೇನೆ ಇದೊಂದು ಎಲ್ಲರಿಗೂ ಇಡೀ ಕರ್ನಾಟಕದಲ್ಲಿರೋರಿಗೆಲ್ಲ ಕನೆಕ್ಟ್ ಆಗುವಂಥ ಭಾಷೆ, ನಾರ್ಮಲ್ ಆಡು ಭಾಷೆ ಇದೆಯಲ್ಲ ಅದೇ ಥರಲ್ಲಿ ಮಾತಾಡಿ. ಬಟ್ ನಾವು ಕ್ಯಾರೆಕ್ಟರ್ಗಳು ಏನಿರ್ತೀವಲ್ಲ ನಾವು ಊರಲ್ಲೇ ಇದ್ದವರಾಗಿರೋದ್ರಿಂದ ನಮಗೊಂದು ಚಾಲೆಂಜಿಂಗ್ ಆಗಿತ್ತು ಕೊಳ್ಳೇಗಾಲ ಭಾಷೆಲೇ ಮಾತಾಡಬೇಕು ಅಂತ. ಪ್ಲಸ್ ಮಾತಾಡಾದ್ಮೇಲೆ ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಡಬ್ಬಿಂಗಲ್ಲಿ 100% ರವಿ ಸರ್ಗೆ ಅವ್ರಿಗೊಂದು ವಿಷನ್ ಇತ್ತು. ಅವ್ರು 100% ಪರ್ಫೆಕ್ಟ್ ಆಗಿದ್ರು. ಅವ್ರ ಪಾರ್ಟ್ ಅಂದರೆ ಅವ್ರಿಗೇನು ಬೇಕು ಅದನ್ನು 100% ತೊಗೊಂಡ್ರು ಅವರು ಕೊಳ್ಳೇಗಾಲ ಲ್ಯಾಂಗ್ವೇಜ್ದು. ಅದು ಚೆನ್ನಾಗಿ ಬಂದಿದೆ ಸರ್. ರಾಜ್ ಬಿ ಶೆಟ್ಟಿ ಸರ್ನ ಕಾಸ್ಟ್ ನಾನು ಮಾಡೋದಕ್ಕಿಂತ ಹೇಳಂದರೆ ಅವ್ರ ಕತೆಗೆ ಅವ್ರು ಫಸ್ಟ್ ಓಕೆ ಹೇಳೋದು. ಅವ್ರು ಓಕೆ ಹೇಳಿದಾಗ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಇವಾಗ ಈ ತಕಡಿಲಿ ಒಂದು ಹಿಂಗೆ ಒಂದೇ ಲೆವೆಲಲ್ಲಿ ಇಟ್ಟಾಗ ಒಂದು ಈವನ್ ಆಗಿರುತ್ತೆ ಅಂದ್ಕೊಳ್ಳಿ, ಇಲ್ಲ 60% ಇರುತ್ತೆ ಅಂದ್ಕೊಳ್ಳಿ. ರಾಜ್ ಬಿ ಶೆಟ್ಟಿ ಸರ್ ಬಂದ ತಕ್ಷಣ 40% ಇರೋ ಸೀದಾ ಒಂದೇ ಸರಿ 100% ಊಟಾಯಿತು. ಹಾಗೇನಂತಂದರೆ ಈ ಸಿನಿಮಾಗೆ ಒಂದು ರಾಜ್ ಸರ್ ಫಸ್ಟ್ ಆನ್ ಬೋರ್ಡ್ ಆಗಿದ ತಕ್ಷಣ ಅದರದ್ದು ವ್ಯಾಲ್ಯೂನೇ ಬೇರೆ ರೀತಿ ಹೊರಟೋಯ್ತು. ಕತೆ ಇರ್ಬೋದು, ಮೇಕಿಂಗ್ ಸ್ಟೈಲ್ ಇರ್ಬೋದು, ಎಲ್ಲ ಬೇರೆ ರೀತಿಯೇ ಅದು ಒಂದು ರೂಪಿಸ್ಕೊಂಡು ಹೊರಟೋಯ್ತು. ಆಮೇಲೆ ರಾಜ್ ಸರ್ ಏನಕ್ಕೆ ಅವ್ರ ಮೇಲೆ ನಮ್ಗೆ ಅಷ್ಟೊಂದು ಒಂದು ನಂಬಿಕೆ ಅಂತಂದರೆ ಬಿಕಾಸ್ ಆಫ್ ಈಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ಡೈರೆಕ್ಟರ್. ಅಂದರೆ ಆಲ್ರೆಡಿ ಅವರಿಗೆ ಸಿನಿಮಾದ ನಿರ್ಮಾಣದ ಬಗ್ಗೆ, ನಿರ್ದೇಶನದ ಬಗ್ಗೆ ಮತ್ತು ಕಥೆಯ ಬಗ್ಗೆ ಅವ್ರಿಗೆ ಆಲ್ರೆಡಿ ಇಷ್ಟು ಎಕ್ಸ್ಪೀರಿಯೆನ್ಸ್ ಇರೋದೇ ನನಗೊಂದು ಧೈರ್ಯ, ನಮಗೇನೋದಕ್ಕಿಂತ ನನಗೊಂದು ಧೈರ್ಯ ಬಂತು. ಇನ್ನು ಮಿಕ್ಕಿದ ರಾಜ್ ಸರೇ ನೋಡ್ಕೊತಾರೆ ಅಂದ್ಕೊಂಡು ನಾನು ಒಂದು ಭರವಸೆ ಮತ್ತು ಆ ನಂಬಿಕೆ ಅವ್ರ ಮೇಲೆ ಶೋಲ್ಡ್ರ್ ಮೇಲೆಲ್ಲ ಬಿಟ್ಬಿಟ್ಟು ನಾವು ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಆದರೂ ನಾನು ಹೇಳಿದೆ ಸರ್ಗೆ, ಸರ್ ಏನೇ ಇದ್ರೂ ನೀವು ಹೇಳ್ಕೊಂಡು ತಿದ್ದಿಸ್ಕೊಂಡು ನಾವು ಕರ್ಕೊಂಡೋಗಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ಟು ನಮ್ಮ ಜರ್ನಿ ಈ ರೀತಿ ಸ್ಟಾರ್ಟ್ ಆಗಿದೆ. ರಕ್ಕಸಪುರದವಳು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು ಲೀಡಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾನೇನಾರು ಹೇಳಿ ನನ್ನ ಮಾತು ನೀವು ನಂಬದೇ ಹೋದರೆ, ರಾಜ್ ಬಿ ಶೆಟ್ಟಿ ಸರ್ ಬಗ್ಗೆ ನಿಮಗೆ ಗೊತ್ತು, ಅವ್ರು ಎಂತೆಂಥ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು, ಅವರಿದ್ದಾರೆ. ಅವ್ರನ್ನ ನೋಡೋಕ್ಕಾದ್ರೂ ನೀವು ಚಿತ್ರಮಂದಿರಕ್ಕೆ ಬನ್ನಿ. ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಹೋಗಿ ನೋಡಿ ಈ ಟೀಮ್ಗೆ ಮತ್ತು ರವಿ ಸರ್ಗೆ ಥ್ಯಾಂಕ್ ಯು. ಖಂಡಿತ ಸರ್, ಎಲ್ಲ ಜನಗಳಿಗೂ ಕೇಳ್ಕೊತೀನಿ, ನಮ್ಮ ರಕ್ಷಸಪುರದೊಳು ಮೂವಿ ನೋಡಿ ಎಲ್ಲ ಸಕ್ಸಸ್ ಆಗಲಿ, ಒಳ್ಳೇದಾಗಲಿ ನಮ್ಮ ರವಿ ಅವ್ರ ಮಾರ್ಗು. ಅಂದರೆ ತುಂಬ ಒಳ್ಳೆಯ ಸಿನಿಮಾ. ಯಾಕಂದರೆ ಪ್ರತಿ ಸಿನಿಮಾ ಬಂದಾಗಲೂ ನಮ್ಮಲ್ಲೊಂದು ಮಾತಿರುತ್ತೆ, ಈ ಥರ ಸಿನಿಮಾ ಮಲಯಾಳಮಲ್ಲಿ ಯಾಕೆ ಬರುತ್ತೆ, ತಮಿಳಲ್ಲಿ ಬರುತ್ತೆ, ತೆಲುಗಲ್ಲಿ ಬರುತ್ತೆ, ಕನ್ನಡದಲ್ಲಿ ಯಾಕೆ ಬರೋಲ್ಲ ಅಂತಾರೆ. ಆ ಥರ ತುಂಬ ಫ್ಯಾಷನೇಟ್ ಪ್ರೊಡ್ಯೂಸರು ರವಿವರ್ಮ ಮಾಸ್ಟ್ರು. ಆಮೇಲೆ ರವಿ ಸರಾಂಗ್ ಅವ್ರ ನಿರ್ದೇಶನ, ಚೊಚ್ಚಲ ನಿರ್ದೇಶನ ಅಂತ ಎಲ್ಲೂ ಅನಿಸಲ್ಲ. ಆಮೇಲೆ ರಾಜ್ ಬಿ ಶೆಟ್ಟಿ ಸರು ಆ ಪಾತ್ರಕ್ಕೆ ಬ್ಲೆಂಡ್ ಆಗಿರೋವಂಥ ರೀತಿ, ಆ ಕಥೆಯ ತಿರುವುಗಳು, ಆಮೇಲೆ ಡೇವಿಡ್ ವಿಲಿಯಮ್ಸ್ ಅವ್ರ ಕ್ಯಾಮ್ರಾ ವರ್ಕು, ನೀವು ಕೇಡಿಲಿ ಏನು ನೋಡಿದ್ರೋ ಅದೇ ಥರ ಒಂದು ಅದ್ದೂರಿ ಚಿತ್ರೀಕರಣ ಇದೆ ಈ ಸಿನಿಮಾದಲ್ಲಿ. ಎಲ್ಲ ಖಂಡಿತ ನೋಡಬೇಕು. ಆಮೇಲೆ ಅರ್ಜುನ್ ಜನ್ಯಾಜಿ ಮ್ಯೂಸಿಕ್ಕು, ಅದು ಆಲ್ರೆಡಿ ಒಂದು ಸಾಂಗ್ ಇದೆ, ನೆಕ್ಸ್ಟ್ ನಾನು ಬರೆದಿರೋಂಥ ಇನ್ನೊಂದು ಸಾಂಗ್ ಬರ್ತಾ ಇದೆ, 2 ಸಾಂಗ್ ಬರೆದಿದ್ದೀನಿ, ಇನ್ನೊಂದು ಸಾಂಗ್ ಬರ್ತಾ ಇದೆ. ಅದು ತುಂಬ ಮ್ಯಾಜಿಕ್ ಆಗುತ್ತೆ. ಸಿನಿಮಾ ರೆಕಾರ್ಡಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಪ್ರೇಮ್ ಸರ್ ಮ್ಯೂಸಿಕ್ನ ಅವರೇ ಪರ್ಸ್ನಲಾಗಿ ತಗೊಂಡು ಇದು ಮಾಡಿಸಿರೋದು. ಅವರು ಮ್ಯೂಸಿಕ್ ರೆಕಾರ್ಡಿಂಗ್ ಅಂದರೆ ಆಲ್ರೆಡಿ ಒಂದು ಸೌಂಡಿಂಗಲ್ಲಿರುತ್ತೆ. ನೆಕ್ಸ್ಟು ಮುಂದೆ ಇನ್ನು 3 ಸಾಂಗ್ ಬರೋ ಅಂಥದ್ದಿದೆ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸಿನಿಮಾ ನಮ್ಮ ರಕ್ಕಸಪುರದೊಳ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವು ನಿಮ್ಮ ನಿಯರೆಸ್ಟ್ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಅಭಿಪ್ರಾಯ ಸರಿಯಾಗಿತ್ತು ಅಂದರೆ ನಾವು ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ, ಗೆದ್ದಿತ್ತು ಅಂತ. ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ತಿದ್ದುಕೊಂಡು ಮುಂದಿನ ಸಿನಿಮಾ ಒಂದು ಮಾಡ್ತೀವಿ. 100% ರಕ್ಕಸಪುರದಳು ಇದೊಂದು ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ಏನಾಗುತ್ತೆ ಇಂಟರ್ವಲ್ ಬಂದಾಗಲೂ ಮೋಸ್ಟ್ಲಿ ನೀವು ಇಂಟರ್ವಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾ ಅಂತೀರೇನೋ, ಆ ಥರ ಒಂದು ಸಿನಿಮಾ ಇದು. ಓಕೆ, ನಮ್ಮ ಸಿನಿಮಾ ನಾವೇ ಹೊಗಳ್ಕೊಳ್ಳೋದಕ್ಕಿಂತ ನೀವು ರವಿ ಸರ್ ಹೇಳಿದ್ರು ಆಗಲೇ, ಚೆನ್ನಾಗಿದ್ದರೆ ನೀವು ಚೆನ್ನಾಗಿದೆ ಅಂತ ಹೇಳಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಏನಾದರೂ ತಪ್ಪಿದರೆ ನೀವು ಅದನ್ನು ಹೇಳಿ ನಾವು ತಿದ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಸರಿ ಮಾಡ್ಕೊತೀವಿ ಅಂತ. ಅಷ್ಟೇ. ಒಬ್ಬರು ಫಿಲಮ್ ಮೇಕರ್ಸ್ಗೆ ಬೇಕಾಗಿರೋದೇ ಅಷ್ಟು, ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೇನಿಸ್ತು ಅದನ್ನು ಹೇಳಿ. ಥ್ಯಾಂಕ್ ಯು. ಫೆಬ್ರವರಿ 6ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗ್ಬಿಟ್ಟು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಅಫ್ಕೋರ್ಸ್ ನೀವೆಲ್ಲರೂ ಕರಾವಳಿ ಕಡೆ ರಾಜ್ ಸರ್ದ ಡೈಲಾಗ್ ಸಿನಿಮಾಗಳೆಲ್ಲ ನೋಡಿರ್ತೀವಿ, ತುಂಬ ನೋಡಿರ್ತೀವಿ, ನೀವು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅವ್ರನ್ನ ಫಸ್ಟ್ ಟೈಮ್ ನಮ್ಮ ಮಳವಳ್ಳಿ ಸೈಡು, ಈ ನಮ್ಮ ಮೈಸೂರು ಸೈಡು, ಮಂಡ್ಯ ಸೈಡು ಮಾತಾಡ್ರೆ ಹೇಗಿರುತ್ತೆ ಅನ್ನೋದು ಒಂದು ಹೊಸ ಪ್ರಯತ್ನ. ಆಮೇಲೆ ಫಸ್ಟ್ ಟೈಮ್ ಅವ್ರು ಇಲ್ಲಿವರೆಗೂ ಕಾಪ್ ಡ್ರೆಸ್ ಹಾಕಿರಲಿಲ್ಲ. ಬಟ್ ಕಾಪಲ್ಲಿದ್ದರೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಹೊಸ ಪ್ರಯತ್ನ. ಟೋಟಲ್ ಹೇಳಿದ್ವಲ್ಲ, ರಾಜ್ ಸರ್ಗೆ ಅವರ ಒಂದು ಲೈಫ್ ಜರ್ನಿಲೇ ಇದೊಂದು ಹೊಸ ಪ್ರಯತ್ನದ ಸಿನಿಮಾ.
ಆಮೇಲೆ ಏನಕ್ಕೆ ರಾಜ್ ಸರ್ ಅಂತ ಅಂದ್ಕೊಳ್ಳೋದು ಅಂದರೆ ಆಮೇಲೆ ಅವ್ರ ಹತ್ರ ಏನಕ್ಕೆ ನಾವು ಈ ಥರದ ಕಥೆಗಳು ಅಂದ್ಕೊಳ್ತೀವಿ ಅಂತಂದರೆ ಅವರು ಪ್ರತಿಯೊಂದು ಹೊಸ ರೀತಿಲೇ ನರೇಷನ್ ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ. ನರೇಷನ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವ್ರ ಸಿನಿಮಾಗಳಾಗಿರ್ಬೋದು, ಅವರು ನಟನೆ ಮಾಡಿರೋದಿರ್ಬೋದು, ಎಲ್ಲ ಹೊಸ ಪ್ರಯತ್ನಗಳೇ. ಇದು ಒಂದು ಅವರಿಗೆ ಒಂದು ಹೊಸ ಒಂದು ರೂಪ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇನ್ನು ಮಿಕ್ಕಿದೆಲ್ಲ ನಿಮ್ಮ ಕೈಲಿದೆ. ನಾನು ಎಲ್ರಿಗೂ ಕೇಳೋದು ಇವತ್ತಿಗೂ ಅದೇ ನಾನು ಕೇಳೋದು, ನೀವೆಲ್ಲರೂ ಏನು ಅಂತಂದರೆ ಕನ್ನಡಿಗರು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಫಸ್ಟ್ ಆಫ್ ಆಲ್ ನಾವುಗಳೆಲ್ಲರೂ ಸೇರಿ ಕನ್ನಡ ಮಾತಾಡೋಣ. ಯಾರು ಯಾವ ಭಾಷೆ ಮಾತಾಡ್ತಾರೋ ನಮಗೆ ಬೇಡ, ನಾವು ಅವ್ರು ಕನ್ನಡದಲ್ಲಿ ಉತ್ತರ ಕೊಡೋಣ. ಅವ್ರು ಆಟೋಮೆಟಿಕ್ಕಾಗಿ ಅವರು ಕನ್ನಡನೇ ಮಾತಾಡ್ತಾರೆ. ಅದ್ರ ಜೊತೆಗೆ ನಾನು ನಿಮ್ಗಳಿಗೆಲ್ಲ ಕೇಳೋದು ಒಂದೇ, ಇಲ್ಲಿ ಗಂಟ ಕನ್ನಡ ಇಂಡಸ್ಟ್ರಿ ಈ ಮಟ್ಟಿಗೆ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು ಹೆಸರು ಮಾಡಿದೆ ಅಂದರೆ ಇದೇ ನಿಮ್ಮೆಲ್ಲ ಪ್ರೀತಿಯಿಂದನೇ ಆ ಸಿನಿಮಾಗಳಾಗಿರೋದು. ಅದೇ ರೀತಿ ಇನ್ನೂ ಒಂದಷ್ಟು ಸಿನಿಮಾಗಳು ನೋಡಿ ನೀವು ಬೆಳೆಸಿದ್ರೆ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಮಾಡೋದಕ್ಕೆ ಕೊಲೆಗಾರ ಒಂದು ಕಾರನ್ನು ಬಳಸಿದ್ದಾನೆ ಸರ್. ಇಟ್ಸ್ ಅ ಬ್ಲ್ಯಾಕ್ ಓಲ್ಡ್ ಕಾರ್.